ಹೊಸ ಹೆಲ್ಮೆಟ್ಗೆ ಗೋಪ್ರೋ ಸೆಟಪ್ ಅದು ಯಾವ ಥರ ಫಿಟ್ ಮಾಡೋದಂತ ನೋಡೋದಕ್ಕಿಂತ ಮುಂಚೆ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ರಮೇಶ್ ಕುಮಾರ್ ಯೂಟ್ಯೂಬ್ ಚಾನಲ್. ಐ ಹೋಪ್ ಯುವರ್ ಡೂಯಿಂಗ್ ಅಬ್ಸಲ್ಯೂಟ್ಲಿ ಗ್ರೇಟ್. ಇಲ್ಲಿ ನೋಡಿ ಗೋಪ್ರೋ ಒರಿಜಿನಲ್ ಮೌಂಟ್ ಇದು. ಇಲ್ಲಿ ನೋಡಿ, ಇದನ್ನ ಆನ್ಲೈನಲ್ಲಿ ಬೈ ಮಾಡಿದೆ. ಇದು ಒಂದು 20 ರೂಪೀಸ್ ಕಮ್ಮಿ 500 ರೂಪೀಸ್ ಬಿತ್ತು. ಇದರೊಳಗಡೆ ಏನೇನು ಕೊಟ್ಟಿದ್ದಾರೆ ಅಂತ ನೀವೇ ನೋಡಿ. ನೋಡಿ ಇದರೊಳಗಡೆ ಈ ಗೋಪ್ರೋ ಮೌಂಟ್ಗೆ ಬ್ಯಾಕ್ ಸೈಡ್ ಅಂಟಿಸೋದಕ್ಕೆ 3M ಸ್ಟಿಕ್ಕರ್ ಅಂತ ಕೊಟ್ಟವ್ರೆ. ಗೋಪ್ರೋ ಮೌಂಟು ಪ್ಲಸ್ ಜೆ ಮೌಂಟು, ಅದಕ್ಕೊಂದು ಕೀ ಕೊಟ್ಟವ್ರೆ ಸ್ಟೈನ್ಲೆಸ್ದು. ಈ ಗೋಪ್ರೋ ಮೌಂಟ್ ಏನು ಕೊಟ್ಟಿದ್ದಾರೋ ಇದು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ನೋಡಿ, ಈ ಥರ ಗಟ್ಟಿಗೆ ಪ್ರೆಸ್ ಮಾಡಿದ್ರೆ ಬೆಂಡ್ ಆಗ್ತಿದೆ. ಸ್ವಲ್ಪ ಪ್ರೆಷರ್ ಕೊಟ್ಟರೆ ಮುರಿದೇ ಹೋಗುತ್ತೆ. ಸೊ ಅದಕ್ಕೆ ನಾನು ಇದನ್ನ ಯೂಸ್ ಮಾಡ್ತಿಲ್ಲ. ನಾನು ಗೋಪ್ರೋದು ಒರಿಜಿನಲ್ ಮೌಂಟ್ ಯೂಸ್ ಮಾಡ್ತಿದ್ದೀನಿ. ತುಂಬ ಸ್ಟ್ರಾಂಗ್ ಆಗಿದೆ. ಪ್ರತಿಯೊಬ್ಬರದು ಒಂದೊಂದು ಯೂನಿಕ್ ಸ್ಟೈಲ್ ಇರ್ತದೆ ಬ್ಲಾಗ್ ಮಾಡೋದ್ರಲ್ಲಿ. ಬ್ಲಾಗಿಂಗ್ ಸೆಟಪ್ಪು ಅಷ್ಟೇ. ನಾವು ರೈಡಿಂಗಲ್ಲಿ ಇರಬೇಕಾದಾಗ ನಮ್ಮ ಹೆಲ್ಮೆಟ್ ಕೆಳಗಡೆ ಇಟ್ಟರೆ ನಮ್ಮ ಹೆಲ್ಮೆಟ್ಗಿರೋ ಗೋಪ್ರೋ ಸೆಟಪ್ಪು ಕ್ಲೀನಾಗಿ ನೋಡಿ ನಮ್ಮ ಹೆಲ್ಮೆಟಿಂದ ಮೇಲೇ ಇರಬೇಕು. ಈ ಮೌಂಟು ಪ್ಲಸ್ ಈ ಜೆ ಮೌಂಟು ಇವೇನಿದೆ, ನಮ್ಮ ಗೋಪ್ರೋ ಸೆಟಪ್ ಏನಿದೆ ಅದು ಪದೇ ಪದೇ ಕೆಳಗಡೆ ಟಚ್ ಆಗಬಾರ್ದು. ಇಲ್ಲಿ ನೋಡಿ 3M ಟೇಪ್ 2-in-1. ಈ ಟೇಪು ಎಲ್ಲ ವೆದರ್ಗೂ ಇರಲ್ಲ. ಬಿಸಿಲು, ಮಳೆ, ಮತ್ತು ನಾವು ಏನಿದ್ರು 100 ಎಬೋ ಕ್ರೂಸ್ ಮಾಡಿದಾಗ ಅದಕ್ಕೆ ಏರ್ ಪ್ರೆಷರ್ ಜಾಸ್ತಿ ಬಿದ್ದು, ಗೋಪ್ರೋ ಬೇರೆ ತುಂಬ ವೆಯ್ಟ್ ಇರ್ತದೆ. ಆ ವೆಯ್ಟ್ಗೆ ಏರ್ ಪ್ರೆಷರ್ಗೆ ಈ ಟೇಪ್ ಅಂತೂ ತಡೆಯಲ್ಲ, ಹೋಗ್ಬಿಡ್ತದೆ. ಸೊ ಅದಕ್ಕಂತ ನಾನು MCL ತಂದಿದ್ದೀನಿ. ನಾವು ಈ MCL ಯೂಸ್ ಮಾಡಿ ಈ ಹೆಲ್ಮೆಟ್ಗೆ ಇಲ್ಲಿ ಪರ್ಮನೆಂಟ್ ಸ್ಟಿಕ್ ಮಾಡೋಣ. ಇಲ್ಲಿ ನೋಡಿ, ಈ ಮೌಂಟ್ನ ಈ ಪ್ಲೇಸಲ್ಲಿ ಮೌಂಟ್ ಮಾಡೋಣ ಅಂತಿದ್ದೀನಿ. ನೀವು ಬೇಕಿದ್ರೆ ಒಂದು ಮಾರ್ಕರ್ ಎತ್ಕೊಂಡ್ಬಿಟ್ಟು ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಆದರೆ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಸೆಂಟ್ರ್ ಲೈನ್ ಇದೆಲ್ಲ, ಇಲ್ಲಿ ನೋಡಿ ಈ ಸೆಂಟ್ರ್ ಲೈನ್ ಇದೆಲ್ಲ, ಈ ಲೈನ್ಗೆ ಈ ಗೋಪ್ರೋ ಮೌಂಟ್ಗೆ ಒಂದು ಲೈನ್ ಇದೆ. ಈ ಲೈನು ಮ್ಯಾಚ್ ಆಗೋ ಥರ ಇಟ್ಟು ನೋಡಿ ಈ ಥರ ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಈ ಪ್ಲೇಸ್ ಬಿಟ್ಟು ಪಕ್ಕದಲ್ಲಿರೋ ಗ್ರಾಫಿಕ್ಸ್ ಹಾಳಾಗ್ದಿರ ನಾನು ಟೇಪ್ ಹಾಕ್ತಿದ್ದೀನಿ. ಸ್ಯಾಡಲೆಲ್ಲ MCL ಮೆತ್ಕೊಂಡ್ರೆ ಗ್ರಾಫಿಕ್ಸ್ ಹಾಳಾಗಿ ನೋಡೋಕ್ಕೆ ಚೆನ್ನಾಗಿರಲ್ಲ. ಸೊ ಅದಕ್ಕಂತ ನಾನು ಕ್ಲೀನಾಗಿ ಟೇಪ್ ಹಾಕ್ತಿದ್ದೀನಿ. ನೋಡಿ, ಫೈನಲಾಗಿ ಟೇಪ್ ಹಾಕಿದ್ಮೇಲೆ ಈ ಥರ ಕಾಣುತ್ತೆ. ಸೊ ನಾವು ಇದೇ ಪ್ಲೇಸಲ್ಲೇ ನಮ್ಮ ಗೋಪ್ರೋ ಸೆಟಪ್ನ ಮೌಂಟ್ ಮಾಡ್ತಿರೋದು. ಸೊ ಈ ಸೈಡಲ್ಲಿ MCL ಬಿದ್ದು ಗ್ರಾಫಿಕ್ಸ್ ಹಾಳಾಗಲ್ಲ ಅಂತೇಳಿ ಟೇಪ್ ಹಾಕಿದ್ದೀನಿ. ನೋಡೋಣ ಅಂದ್ಕೊಂಡಂಗೆ ಆಗುತ್ತೆ ಅಂತ. ಸೊ ಇಲ್ಲಿ ನೋಡಿ, ಈ ಪ್ಲೇಸ್ ತುಂಬ ಸಾಫ್ಟ್ ಆಗಿದೆ. ಸೊ ನಾವು ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಇದನ್ನ ಸ್ವಲ್ಪ ರಫ್ ಮಾಡೋಣ. ಸೊ ಅದಕ್ಕಂತಲೇ ನಾನು ಸ್ಯಾಂಡ್ ಪೇಪರ್ ತಂದಿದ್ದೀನಿ. ತುಂಬ ಅಂದರೆ ಟ್ಯೂಬ್ಗೆ ಪಂಚರ್ ಹಾಕೋಕ್ಕೆ ಯೂಸ್ ಮಾಡ್ತಾರೆ ಇದನ್ನು, ಮತ್ತು ರಸ್ಟ್ ಹೋಗೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಇದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ. ಈ ಸಣ್ಣ ಪೇಪರ್ ಇದೆಯಲ್ಲ, ನಾನು ಕಟ್ ಮಾಡಿರೋ ಪೇಪರು, ಈ ಕಟ್ ಮಾಡಿರೋ ಪೇಪರ್ನ ಯೂಸ್ ಮಾಡಿ ಈ ಸಾಫ್ಟ್ ಪ್ಲೇಸ್ನ ಸ್ವಲ್ಪ ರಫ್ ಮಾಡೋಣ. ಸೊ ಇಲ್ಲಿ ನೋಡಿ, ಸೊ ಈ ನ್ಯಾಪ್ತೂಲಿಂದ ಕ್ಲೀನಾಗಿ ಇದನ್ನು ಒರೆಸಿ ಈ MCL ತಗೊಂಡು ಇಲ್ಲಿ ನಾವೇನು ನೋಡ್ತಿದ್ವಿ ಇವೆರಡನ್ನೂ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ, ಇದ್ರ ಕಲರ್ ನೋಡಿ, ಇವೆರಡನ್ನೂ ಸ್ವಲ್ಪ ಸ್ವಲ್ಪ ತಗೊಂಡು ಬ್ಲ್ಯಾಕ್ ಕಲರ್ ಆಗೋ ಗಂಟ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ತಿದ್ರೆ ನಮಗೆ ಗೊತ್ತಾಗುತ್ತೆ. ಒರಿಜಿನಲ್ ಗೋಪ್ರೋ ಮೌಂಟ್ ಇದ್ದು 3M ಟೇಪ್ ನಾನು ತೆಗೆದುಬಿಟ್ಟೆ. ಸೊ ಸ್ಯಾಂಡಲ್ ಪೇಪರ್ ಯೂಸ್ ಮಾಡಿ ಈ ಬ್ಯಾಕ್ ಸೈಡ್ ಇರೋದನ್ನೆಲ್ಲ ಫುಲ್ ರಫ್ ಮಾಡೋಣ. ಇಲ್ಲಿ ನೋಡಿ, ಇದನ್ನು ಕ್ಲೀನಾಗಿ ರಫ್ ಮಾಡಿಕೊಂಡೆ ಈ MCLನ ಈ ಗೋಪ್ರೋ ಮೌಂಟ್ಗೆ ಹಾಕಿ ಈ ಥರ ಮಾಡಿ ಇಲ್ಲಿ ನೋಡಿ, ಈ ಥರ ಇಲ್ಲಿ ನೋಡಿ ನಮ್ಮ ಮೌಂಟ್ ರೆಡಿಯಾಗಿದೆ. ಇದು ಫುಲ್ ಡ್ರೈ ಆಗಬೇಕು. ನಾನು ನೋಡಿ ಗೋಪ್ರೋ ಸೆಟಪ್ ಈ ಥರ ಮಾಡಿದ್ದೀನಿ. MCL ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಕೆಳಗಡೆ ಹೈಟ್ ಇರಲಿ ಅಂತ, ಮೇಲ್ಗಡೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಇದು ನೈಟ್ ಫುಲ್ ಡ್ರೈ ಆಗಲಿ. ಎಷ್ಟು ಡ್ರೈ ಆಗುತ್ತೋ ಅಷ್ಟು ಪರ್ಫೆಕ್ಟಾಗಿ ಸ್ಟಿಕ್ ಆಗುತ್ತೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಡೇ 2 ಬ್ಲಾಗ್. ನಮ್ಮ ಹೊಸ ಹೆಲ್ಮೆಟ್ಗೆ MCL ಹಾಕಿ ಗೋಪ್ರೋ ಸೆಟಪ್ ಮಾಡಿದ್ವಲ್ಲ, ಸೊ ಅದು ರೆಡಿ ಆಗಿದೆ. ನೋಡಿ ಈ ಥರ ಇದೆ, ಫುಲ್ ಡ್ರೈ ಆಗಿದೆ, ಕಲ್ಲು ಥರ ಆಗಿದೆ. ಇಲ್ಲಿ ನೋಡಿ ಈ ಥರ. ಸೊ ಈಗ ಈ ಟೇಪ್ ಏನಿದೆ, ಈ ಟೇಪ್ನ ತೆಗೆದುಬಿಡೋಣ. ಇಲ್ಲಿ ನೋಡಿ, ಟೇಪೆಲ್ಲ ತೆಗೆದ್ಮೇಲೆ ಈ ಥರ ಕಾಣುತ್ತೆ. ನಾವೇ ಸ್ವಂತವಾಗಿ ಏನೇ ಮಾಡಿದ್ರು ಅದು ನಮ್ಗೆ ತುಂಬ ಖುಷಿ ಆಗುತ್ತೆ.
ಸೊ ನನಗೆ ಯಾವ ಥರ ಬೇಕೋ ಅದೇ ಥರ ಗೋಪ್ರೋ ಸೆಟಪ್ನ ಮಾಡಿಕೊಂಡೆ. ನಿಮ್ಗೆ ಏನು ಫೀಲ್ ಆಗುತ್ತೆ, ಯಾವ ಥರ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಈ ಹೆಲ್ಮೆಟ್ಗೆ ಗೋಪ್ರೋ ಅಟ್ಯಾಚ್ ಮಾಡಿ ತೋರಿಸ್ತೀನಿ, ಹೊರಗಡೆಯಿಂದ ನೋಡಿದ್ರೆ ಯಾವ ಥರ ಕಾಣುತ್ತೆ ಅಂತ. ಸೊ ನಮ್ಮ ಹೆಲ್ಮೆಟ್ಗೆ ಗೋಪ್ರೋ ಮೌಂಟ್ ಮಾಡೋಣ. ಇದೊಂದು ಸ್ವಲ್ಪ ನಿಮ್ಗೆ ಹಾಕ್ಕೊಂಡು ತೋರಿಸ್ತೀನಿ. ಹೆಲ್ಮೆಟ್ಗೆ ಗೋಪ್ರೋ ಸೆಟಪ್ ಈ ಥರ ಕಾಣುತ್ತೆ ನೋಡಿ. ಹಂಗೆ ಒಂದು ಶಾರ್ಟ್ ರೈಡ್ ಹೋಗಿ ಬರೋಣ ಬನ್ನಿ. ಇದೇ ಸಾಯಿಬಾಬಾ ಟೆಂಪಲ್. ಸೊ ನಮ್ಮ ಪಯಣ ಇಲ್ಲಿಂದನೇ ಶುರು ಹಚ್ಚೋಣ. ಜೈ ಸಾಯಿರಾಮ್. ಈಗ ಟೈಮ್ ಬಂದು 6 ಗಂಟೆ ಮೇಲೆ ಆಗ್ತಾ ಬಂದಿದೆ. ಯಾಕೋ ಮೋಡ ಮುಚ್ಕೊಂಡಿದೆ, ತುಂಬ ಕ್ಲೌಡಿ, ರೈನ್ ಬರೋ ಥರನೇ ಇದೆ. ತುಂಬ ಚಳಿ ಆಗ್ತಿದೆ. ನಮ್ಮ ರೈಟ್ ಸೈಡಲ್ಲಿ ನೋಡಿ ಇಸ್ಕಾನ್ ಟೆಂಪಲ್. ಅರ್ಲಿ ಮಾರ್ನಿಂಗ್ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ಅದೇ ಡೇ ಟೈಮಲ್ಲಾದರೆ ಭಕ್ತಾದಿಗಳಿಂದ ತುಂಬ ಹೋಗಿರ್ತದೆ. ನನಗೆ ಎಷ್ಟೊಂದು ಸತಿ ಇಲ್ಲಿ ನೈಟ್ ಟೈಮಲ್ಲಿ, ಈವ್ನಿಂಗ್ ಟೈಮಲ್ಲಿ ರೋಡ್ ಕ್ರಾಸ್ ಮಾಡಬೇಕಂದ್ರೆ ಇಲ್ಲಂತೂ ದೊಡ್ಡ ಅಡ್ವೆಂಚರ್ ನಡೀತಿರುತ್ತೆ. ಈಗ ನೋಡಿ ಟೈಮ್ 10:15 ಆಗ್ತಿದೆ. ಇವತ್ತು ರೋಡ್ ತುಂಬ ಟ್ರಾಫಿಕ್ ಪೊಲೀಸರು ಇದ್ದಾರೆ. ಟ್ರಾಫಿಕ್ ತುಂಬ ಕ್ಲಿಯರ್ ಮಾಡ್ತವ್ರೆ. ಮೇ ಬಿ ಯಾರಾದರೂ ಈ ರೋಡಲ್ಲಿ VIP ಬರ್ತಿದ್ದಾರೇನೋ. ಇವತ್ತು ವೆದರ್ ನೋಡಿ, ಮಾರ್ನಿಂಗ್ 6 ಗಂಟೆಯಿಂದ ಹಿಡಿದು ಈಗ 10:15 ಆಗ್ತಿದೆ. ವೆದರ್ ಅಂತೂ ಸೇಮ್ ಇದೆ. ಬ್ಯಾಂಗ್ಳೂರಲ್ಲಿ ರೈಡ್ ಮಾಡಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಮಾಡಬೇಕು, ಇಲ್ಲಾಂದ್ರೆ ಲೇಟ್ ನೈಟ್ ಮಾಡಬೇಕು. ಟ್ರಾಫಿಕ್ ಜಾಮ್ ತುಂಬ ಕಮ್ಮಿ ಇರುತ್ತೆ, ವೆದರ್ ತುಂಬ ಕೂಲಾಗಿರುತ್ತೆ. ಅಂತೂ ಇಂತೂ ಗ್ರೀನ್ ಲೈಟ್ ಬಿತ್ತು. ಆ VIP ಯಾರು ಬರಲ್ಲ, ಇಷ್ಟು ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗಲ್ಲ ಅಂದ್ಕೊಂಡಿದ್ದೆ. ಅಂತೂ ಇಂತೂ ಕ್ಲಿಯರ್ ಆಯಿತು. ಇಲ್ಲಿ ನೋಡಿ, ಎಲ್ಲೆಲ್ಲಿ ಟ್ರಾಫಿಕ್ ಜಾಮ್ ಆಗೋ ಪಾಯಿಂಟ್ಸ್ ಇರ್ತಾವ ಅಲ್ಲೆಲ್ಲ ಪೊಲೀಸರು ನಿಂತವ್ರೆ. ನೋಡಿ, ಇಲ್ಲಿಂದ ಗೇಮ್ ಸ್ಟಾರ್ಟ್ ಆಗುತ್ತೆ. ಫುಲ್ ಸ್ನೇಕ್ ಥರ ಹೋಗುತ್ತೆ ನೋಡಿ. ಈಗ ರೋಡ್ ತುಂಬ ಚಿಕ್ಕದಾಗಿದೆ. ನನಗಿಂತ ರೋಡ್ ನೋಡಿದಾಗೆಲ್ಲ ನಾನು DL ಟೆಸ್ಟೇ ನೆನಪಾಗುತ್ತೆ. ಇನ್ನೂ ಇದೇ ಥರ.
ನೋಡಿ ಹೇಳ್ದೆ ತಾನೆ ಮತ್ತೆ ಇಲ್ಲಿಗೆ ಬಂದ್ವಿ. ಅದೇನೋ ಇಲ್ಲೇ ಇಟ್ಟಿದ್ರೆ ಈಸಿ ಆಗ್ತಿತ್ತಲ್ಲ ನಮಗೆ. ನಾವು ಈ ಲಾಸ್ಟಲ್ಲಿ ನಿಲ್ಸೋಣ. ಇದೇ ನಮ್ಮ ಅಡ್ವೆಂಚರ್ ಬೈಕ್. वारंटी सील हरा लाइट काउंटर के पास जाइए वही. ಸೊ ಇವತ್ತು ಟೆಸ್ಟಿಗಂತ ಹೋಗಿ ಒಂದು ಸಣ್ಣ ಶಾಪಿಂಗೇ ನಡೀತು. ನಾನು ಏನೇನು ತಗೊಂಡೆ ಅಂದರೆ ಇಲ್ಲಿ ನೋಡಿ, ಆಪಲ್ದು ಇಯರ್ಫೋನ್ಸು, ಗೋಪ್ರೋ ಒರಿಜಿನಲ್ ಮೌಂಟ್ಸು, ಗೋಪ್ರೋ ಒರಿಜಿನಲ್ ಬ್ಯಾಟ್ರಿ, ಸಿ ಕೇಬಲ್ ಅಂತ ತಗೊಂಡೆ. ಸೊ ನೋಡೋದಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Up inside of me, blood so violently, thanks for trying me. Now it's finally time to see how this rivalry becomes a dynasty.